ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ಇವತ್ತು ಇದಕ್ಕೆ 3 ವಾರ ಕಂಪ್ಲೀಟ್ ಆಗಿದೆ. 3ನೇ ವಾರ ಇದಕ್ಕೆ ನಾವು 3ನೇ ಡ್ರೆಂಚಿಂಗನ್ನು ಮಾಡಿದ್ದೀವಿ. 3ನೇ ಡ್ರೆಂಚಿಂಗ್ ಸಲುವಾಗಿ ನಾವು ಇದಕ್ಕೆ 13-40-13 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಯೂಸ್ ಮಾಡಿದ್ದೀವಿ 100 ಗ್ರಾಮ್ ಪ್ರತಿ ಪಂಪಿಗೆ. ಆಮೇಲೆ ಮ್ಯಾಗ್ನೀಷಿಯಂ ಸಲ್ಫೇಟನ್ನು ನಾವು ಇದಕ್ಕೆ 50 ಗ್ರಾಮ್ ಪ್ರತಿ ಪಂಪಿಗೆ ಯೂಸನ್ನು ಮಾಡಿದ್ದೀವಿ. ಹಾಗೂ ಇದರ ಜೊತೆಗೆ ನಾವು ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಸಹ ಯೂಸನ್ನು ಮಾಡಿದ್ದೀವಿ. ತಾವು ನೋಡ್ಬೋದು ರಿಸಲ್ಟ್ ಯಾವ ಥರ ಬಂದಿದೆ ಅಂಥೇಳಿ. 3ನೇ ವಾರದ 3ನೇ ಸ್ಪ್ರೇ ಸಹ ಇದಕ್ಕೆ ನಾವು ತೊಗೊಂಡಿವಿ. ಸ್ಪ್ರೇ ಸಲುವಾಗಿ ನಾವು ಏನು ಮಾಡಿದ್ದೀವಪ್ಪ ಅಂದರೆ M45 ಮ್ಯಾನ್ಕೋಝೆಬ್ ಅನ್ನುವ ಫಂಗಿಸೈಡನ್ನು ಯೂಸ್ ಮಾಡಿದ್ದೀವಿ. ಹಾಗೂ ಇದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ದ ಸ್ಪ್ರೇಯನ್ನು ತೊಗೊಂಡಿವಿ. ಈ ತರಹ 3ನೇ ವಾರದ 3ನೇ ಸ್ಪ್ರೇ ಹಾಗೂ 3ನೇ ಡ್ರೆಂಚಿಂಗ್ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಹಾಗೂ ಇದಕ್ಕೆ ಕಟ್ಟಿಗೆಯನ್ನು ಸಹ ಹಚ್ಚಿದ್ದೀವಿ. ತಾವು ನೋಡ್ಬೋದು ಕಟ್ಟಿಗೆ. ಈ ತರಹ ನಾವು 3ನೇ ವಾರದ ನಿಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ಈಗ ಚರ್ಚೆಯನ್ನು ಮಾಡಿದ್ದೀವಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. 3 ವಾರ ಆಗಿದೆ. ಒಂದು ಟೊಮ್ಯಾಟೊ ಗಿಡ 1.5 ಫೂಟ್ ಬಂದಿದೆ. ಈ ತರಹ ತುಂಬ ಚೆನ್ನಾಗಿ ರಿಸಲ್ಟು ಬಂದಿದೆ. ತಾವು ನೋಡ್ಬೋದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 4ನೇ ವಾರದ ನಿಯೋಜನೆ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆಯನ್ನು ಮಾಡ್ತೀನಿ. ಈಗೆಲ್ಲ ಕಟ್ಟಿಗೆಯನ್ನು ಹಚ್ಚಿದ್ದೀವಿ. ನೋಡ್ಬೋದು ತಾವು ರಿಸಲ್ಟ್ ನೋಡ್ಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. 3 ವೀಕ್ ಕಂಪ್ಲೀಟ್ ಆಗಿದೆ. ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.